ಕಳೆದ ಏಪ್ರಿಲ್ 18, 2024ರಂದು ಹುಬ್ಬಳ್ಳಿಯ ಬಿವಿಬಿ ಕಾಲೇಜು ಆವರಣದಲ್ಲಿ ನಡೆದಂತಹ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಆರೋಪಿ ಏನಿದ್ದಾನೆ ಆತನ ಬೇಲ್ ಅರ್ಜಿಯನ್ನು ಧಾರವಾಡ ಹೈಕೋರ್ಟ್ ಈಗ ವಜಾ ಮಾಡಿದೆ. ಧಾರವಾಡ ಹೈಕೋರ್ಟ್ ಪೀಠ ವಜಾವನ್ನು ಮಾಡಿ ಆದೇಶವನ್ನು ಕೂಡ ಹೊರಡಿಸಿದೆ. ಹುಬ್ಬಳ್ಳಿಯ ಬಿವಿಬಿ ಕಾಲೇಜ್ ಏನಿತ್ತು ಆ ಆವರಣದಲ್ಲಿ ಒಬ್ಬ ದುಷ್ಕರ್ಮಿ ನೇಹಾ ಹಿರೇಮಠ್ ಎನ್ನುವಂತಹ ಯುವತಿಯನ್ನು ಅದು ಪರಿಚಯ ಇತ್ತು, ಕ್ಲಾಸ್ಮೇಟ್ ಕೂಡ ಆಗಿದ್ದರು. ಫಯಾಜ್ ಎನ್ನುವಂತಹ ವ್ಯಕ್ತಿ ಚಾಕುವಿನಿಂದ ಚುಚ್ಚಿ ಇರಿದು ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದ. ಆ ಆರೋಪದ ಮೇಲೆ ಪೊಲೀಸರು ಆತನನ್ನು ಬಂಧಿಸಿ ಕಂಬಿ ಹಿಂದೆ ತಳ್ಳಿದ್ರು. ಏಪ್ರಿಲ್ 18ರಂದು ಕೊಲೆ ಆರೋಪಿ ನೇಹಾ ಹತ್ಯೆ ಏನಿದೆ ಅದನ್ನು ಮಾಡಿದ ಬಳಿಕ ಕಾಲೇಜು ಆವರಣದಲ್ಲಿ ತಲೆ ಮರೆಸಿಕೊಂಡಿದ್ದ ಈತ ಪ್ರಯತ್ನಿಸುತ್ತಿದ್ದ. ಆದರೆ ವಿದ್ಯಾರ್ಥಿಗಳ ಕೈಯಲ್ಲಿ ಸಿಕ್ಕಾಕೊಂಡಿದ್ದ. ಆನಂತರ ಆತನನ್ನು ವಿದ್ಯಾರ್ಥಿಗಳೇ ವಿದ್ಯಾನಗರದ ಒಂದು ಪೊಲೀಸರಿಗೆ ತಂದು ಒಪ್ಪಿಸಿರ್ತಾರೆ. ಸದ್ಯ ಈಗ ಆ ಜೈಲು ಪಾಲಾಗಿರುವಂತಹ ಆರೋಪಿ ಫಯಾಜ್ ಏನಿದ್ದಾನೆ ಜೈಲಿನಲ್ಲಿ ಇದ್ದಾನೆ. ಹೊರಗೆ ಬರೋಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಅದರ ಭಾಗವಾಗಿ ಧಾರವಾಡ ಹೈಕೋರ್ಟ್ ಪೀಠಕ್ಕೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿರ್ತಾನೆ. ಈ ಅರ್ಜಿಯ ವಿಚಾರಣೆ ನಡೆಸಿದಂತಹ ಕೋರ್ಟ್ ಸೋಮವಾರ ಇವತ್ತೇನಾಗಿದೆ, ನ್ಯಾಯಾಧೀಶರು ಈಗ ಆ ಅರ್ಜಿಯನ್ನು ವಜಾ ಮಾಡಿದ್ದಾರೆ, ಆದೇಶವನ್ನು ಹೊರಡಿಸಿದ್ದಾರೆ. ನೇಹಾ ಹತ್ಯೆ ಆರೋಪಿಯ ಒಂದು ಜಾಮೀನು ಅರ್ಜಿ ಏನಿದೆ ಸದ್ಯ ವಜಾಗೊಂಡಿದ್ದ ಹಿನ್ನೆಲೆಯಲ್ಲಿ ಫಯಾಜ್ಗೆ ಈಗ ಜೈಲೇ ಗತಿಯಾಗಿದೆ. ಇಂದು ಕೂಡ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಇತ್ತು, 3ನೇ ಬಾರಿ. ಅದು ಕೂಡ ಉಚ್ಚ ನ್ಯಾಯಾಲಯ ಅದನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಸತ್ಯಕ್ಕೆ ಜಯ ಅನ್ನೋಂಥ ಇಚ್ಛೆಪಡ್ತೀನಿ. ಅದ್ರ ಜೊತೆಗೆ ಈ ಒಂದು ಆರ್ಗ್ಯುಮೆಂಟ್ ಆಗಲಿ ಮತ್ತು ಅದಕ್ಕೆಲ್ಲ ನಮ್ಮ ವಕೀಲರು ಫ್ಯಾಮಿಲಿ ಅಡ್ವೊಕೇಟ್ ಆದ ರಾಘವೇಂದ್ರ ಭಟ್ಟಿಗೇಶ್ವರಿ ಮತ್ತು ಪ್ರಕಾಶ್ ಅನ್ಯಾಯ ಮಾಡಿಸ್ತಾರೆ ಹೋಗಿ ಅದನ್ನು ವಾದಿವಾದ ಮಾಡಿ ಅದಕ್ಕೆ ರಿಜೆಕ್ಟ್ ಮಾಡ್ತಿದ್ದಾರೆ. ಇನ್ನೂ ಕೂಡ ಕೇಸು ಸ್ಟೇ ಇದೆ, ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಅದನ್ನು ಕೂಡ ಮಾಡಬೇಕಾಗಿದೆ. ಮತ್ತು ಇವತ್ತೇನು ಅದು ಆದೇಶ ಆಗಿದೆ, ನಮಗೆ ಎಲ್ಲೋ ಒಂದು ಕಡೆ ಸತ್ಯಕ್ಕೆ ಜಯ ಅಂತೇಳಿ ನಮಗೆ ಅನಿಸ್ತಾ ಇದೆ. ಮತ್ತು ಡೇ 1ಇಂದ ಇದಕ್ಕೆ ಭಾಳಷ್ಟು ಹಣದ ಕೈ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಕೂಡ 3ನೇ ಸಲ ಹೈಕೋರ್ಟಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಜಾಮೀನಿಗೆ. ಹಿಂದಿನ 2ನೇ ಸಲ ಹಾಕಿದಾಗ ಹಿಂತಕ್ಕೊಂಡ್ರು, 1ನೇ ಸಲ ರಿಜೆಕ್ಟ್ ಆಯಿತು, ಇದು 3ನೇ ಸಲ. ಹೀಗಾಗಿ ಭಾಳಷ್ಟು ಈ ಕೇಸನ್ನು ಕಂಪ್ಲೀಟ್ಲಿ ಅದನ್ನು ವ್ಯವಸ್ಥಿತವಾಗಿ ದಾರಿ ತಪ್ಪಿಸಬೇಕಂತೇಳಿ ವ್ಯವಸ್ಥಿತವಾಗಿ ನಡೀತಾ ಇದೆ. ಇವತ್ತು ಕೂಡ ಹಂಗೆ ಸುಮ್ಮನೆ ಕೇಸ್ ಜಕ್ಕೊಂಡು ಅದನ್ನು ಮುಂದೆ ಹೋಗ್ಕೊಂತ ಮಾಡ್ತಾಯಿದ್ದಾರೆ. ಅದಕ್ಕೆ ಕಾನೂನು ಕೂಡ ಅದಕ್ಕೆ ಯಾವ ಅವಕಾಶ ಕೊಟ್ಟಿಲ್ಲ. ಅದಕ್ಕೆ ಕಾನೂನಿನ ಮೇಲೆ ನಂಬಿಕೆ ಇದೆ ಮತ್ತು ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ. ಅದರಿಂದ ನಮಗೆ ಜಯ ಸಿಗುತ್ತೆ ಅಂತ ನಂಬಿಕೆ. ಸರ್, ಏನು ಬೇಲ್ ಪಿಟಿಷನ್ ಏನಾಗಿದೆ ಸರ್ ನೇಹಾ ಹಿರೇಮಠ್ ಆರೋಪಿ ಫಯಾಜ್? ಬಿವಿಬಿ ಕಾಲೇಜಿನಲ್ಲಿ ಏನು ಈ ನೇಹಾ ಹಿರೇಮಠ್ ಅನ್ನೋ ವಿದ್ಯಾರ್ಥಿನ ಬರ್ಬರ ಹತ್ಯೆಯಾಗಿ ಮಾಡಿದಂಥ ಫಯಾಜ್ನ ಬೇಲ್ ಪಿಟಿಷನ್ ಕಾಪಿ ಏನದ ಮಾನ್ಯ ಧಾರವಾಡ ಉಚ್ಚ ನ್ಯಾಯಾಲಯ ಪೀಠದಲ್ಲಿ ಇಂದು ಅಂತಿಮ ಆದೇಶವಾಗಿ ಇತ್ತು. ಅದು ಎರಡೂ ಸೈಡ್ ವಾದ ವಿವಾದಗಳನ್ನು ಆಲಿಸಿ, ಸರ್ಕಾರದ ವಾದ ವಿವಾದಗಳನ್ನು ಆಲಿಸಿ ಮಾನ್ಯ ಗೌರವಾನ್ವಿತ ನ್ಯಾಯಾಲಯ ಏನಿದೆ ಫಯಾಜ್ನ ಬೇಲ್ ಪಿಟಿಷನ್ ಕಾಪಿಯನ್ನು ಏನಿದೆ ರಿಜೆಕ್ಟ್ ಮಾಡಿದ್ದಾರೆ. ಮತ್ತು ಫಯಾಜ್ ಇದು ಸತತ 3ನೇ ಬಾರಿಗೆ ಹಿನ್ನಡೆಯಾಗಿದೆ ಮತ್ತು 3ನೇ ಬಾರಿ ಏನಿದೆ ಬೇಲ್ ಪಿಟಿಷನ್ ಒಂದು ರಿಜೆಕ್ಟ್ ಆಗಿದೆ. ಇದು ಸತ್ಯಕ್ಕೆ ಸಂದ ಜಯ. ಫಯಾಜ್ ಏನಿದ್ದಾನೆ ಈತ ನೇಹಾ ಹಿರೇಮಠ್ ಎನ್ನುವಂತಹ ಯುವತಿಯನ್ನು ಬಿವಿಬಿ ಕಾಲೇಜು ಆವರಣದಲ್ಲಿ ಹತ್ಯೆಗೈದಿರ್ತಾನೆ. ಅದು ಕೂಡ ಚಾಕುವಿನಿಂದ ಹಿರಿದು ಬರ್ಬರವಾಗಿ ಕೊಲೆ ಮಾಡಿರ್ತಾನೆ. ಆ ದಿನಗಳಲ್ಲಿ ಏನಿದು ಏಪ್ರಿಲ್ 18, 2024ರಲ್ಲಿ ಏನು ನಡೆದಿರುತ್ತೆ, ಆಗ ದೊಡ್ಡ ಮಟ್ಟದ ಸುದ್ದಿಯಾಗಿರುತ್ತೆ ಈ ಒಂದು ವಿಚಾರ. ಹೀಗಿರುವಾಗ ಇದ್ರ ಬಗ್ಗೆನೇ ಒಂದಲ್ಲ ಎರಡಲ್ಲ 3 ಬಾರಿ ಈತ ಕೋರ್ಟ್ಗೆ ಅರ್ಜಿ ಹಾಕಿರ್ತಾರೆ ಜಾಮೀನು ಕೊಡಿ ಅಂತ ಹೇಳಿ. ಆದರೆ ಈತ ಮಾಡಿರುವಂತಹ ಕೃತ್ಯವನ್ನು ಮನಗಂಡಂತಹ ಕೋರ್ಟು ಹೇಳಿದೆ, ಇಲ್ಲ ಇವರಿಗೆ ಬೇಲ್ ಕೊಡೋಕೆ ಆಗೋದಿಲ್ಲ ಅಂತ ಹೇಳಿ ಅರ್ಜಿಯನ್ನು ವಜಾ ಮಾಡಿದೆ. ಯಾಕಂದರೆ ಆ ರೀತಿಯಾದಂತಹ ಭೀಕರ ಹತ್ಯೆಯನ್ನು ಮಾಡಿದ್ದ. ಅದಕ್ಕೆ ಈಗ ಬೇಲ್ ಅರ್ಜಿ ವಜಾ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.